ಈಗ ಬರೀ ಡೈರೆಕ್ಟ್ ಹುಳ ಕೊಟ್ಟರೆ ಸತ್ತೋಗ್ತದೆ ತೊಗೊಂಡೋಗೋಷ್ಟೊತ್ತಿಗೆ. ಇದು ಗೊಬ್ಬರ ಜೊತೆನೇ ಕೊಡಬೇಕು. ಅದನ್ನೆಲ್ಲ ಎತ್ಬಿಟ್ಟು ಫಿಲ್ಟರ್ ಮಾಡ್ತೀವಿ. ಅವ್ರಿಗೆ ಕೆ ಜಿ ಲೆಕ್ಕದಲ್ಲಿ ಕೇಳ್ತಾರೆ. 500 ರೂಪಾಯಿ ಕೆ ಜಿಗೆ ಕೊಡ್ತಾಯಿದ್ದೀನಿ. ಹೆಚ್ಚು ಕಡಿಮೆ ನನಗೆ ಒಂದು ವರ್ಷದಲ್ಲಿ ಒಂದು 2000 ಕೆ ಜಿವರೆಗೂ ಸಿಗುತ್ತೆ. ಯಾವ ಗೊಬ್ಬರ ಹಾಕ್ತಾಯಿದ್ದಾರೆ ಇವ್ರಿಗೆ ಅವ್ರಿಗೂ ಎಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ ಇದೆಲ್ಲ ಮೀಡಿಯಮ್ ಇದೆ. ಹಂಗೆ ನೋಡಿ ಒಂದೊಂದೇ ಹಿಡಿಯೋದು ಬೇಡ. ಸ್ಪ್ರೇ ಮಾಡಿದ್ರೆ ಸಾಕು, ಅದಕ್ಕೆ ಹುಳನೇ ಸತ್ತೋಗಿರ್ತವೆ. ಜಲ್ಡಿನಲ್ಲಿ ಗೊಬ್ಬರ ಬೇರೆ ಆಗುತ್ತೆ, ಹುಳ ಬೇರೆ ಆಗುತ್ತೆ. ಈ ಅಮೆಜಾನ್ ಇವರೆಲ್ಲ ಕೊಡ್ತಾರೆ. ಆ ಹುಳಗಳು ಬರೀ ಬಾಕ್ಸ್ಗಳೆಲ್ಲ ಹಾಕ್ಕೊಟ್ಟಿರ್ತಾರೆ. ಆ ಹುಳಗಳೆಲ್ಲ ಸತ್ತೋಗಿರುತ್ತೆ. ರೈತರಿಗೆ ಹೋಗೋಷ್ಟೊತ್ತೆ ಹುಳ ಸತ್ತೋಗಿರುತ್ತೆ. ನನಗೆ ಸುಮಾರು ಜನ ಕಂಪ್ಲೇಂಟ್ ಹೇಳ್ತಾರೆ ಬಂದವರು. ನೋಡಿ ಈ ಗೊಬ್ಬರ ಇದೆ, ಈ ಗೊಬ್ಬರ ಸಮೇತ ಎತ್ತುತ್ತೀವಿ. ಸ್ವಲ್ಪ ಅಂದಾಜು ಮೇಲೆ ನಮ್ಗೆ ಗೊತ್ತಾಗ್ತದೆ. ನೋಡಿ ಹುಳಗಳು ಇದೆಯಲ್ಲ ಇಲ್ಲಿ, ಈಗ ಬರೀ ಡೈರೆಕ್ಟ್ ಹುಳ ಕೊಟ್ಟರೆ ಸತ್ತೋಗ್ತದೆ ತೊಗೊಂಡೋಗೋಷ್ಟೊತ್ತಿಗೆ. ಇದು ಗೊಬ್ಬರ ಜೊತೆನೇ ಕೊಡಬೇಕು. ನಾವು ಈಗ 10 ಕೆ ಜಿ 20 ಕೆ ಜಿ ಎಲ್ಲ ಹೇಳ್ತಾರೆ, ಮೊದಲೇ ಹೇಳ್ತಾರೆ. ಅದನ್ನೆಲ್ಲ ಎತ್ಬಿಟ್ಟು ಫಿಲ್ಟರ್ ಮಾಡ್ತೀವಿ. ಅಂದಾಜು ಮೇಲೆ ಹಾಕಿ ಅವ್ರಿಗೆ ಕೆ ಜಿ ಲೆಕ್ಕದಲ್ಲಿ ಕೇಳ್ತಾರೆ. 500 ರೂಪಾಯಿ ಕೆ ಜಿಗೆ ಕೊಡ್ತಾಯಿದ್ದೀನಿ. ಎರೆಹುಳನೂ 500 ರೂಪಾಯಿ ಸೇಲ್ ಆಗ್ತಾಯಿದೆ. ಈಗ ಆಲ್ರೆಡಿ ಚಾಮರಾಜನಗರದವರೊಬ್ಬರು, ಮಳವಳ್ಳಿಯವರೊಬ್ಬರು ಇದು ತೊಗೊಂಡಿದ್ದಾರೆ. ಅಲಗೂರಿನವರು ಕನಕಪುರದ ಹತ್ರ, ಹೊಳೆನರಸೀಪುರ, ಹಾಸನ, ಹಿರಿಸೇವೆ, ಕೊರಟಗೆರೆಯವರು ನಾಳೆ ಇವತ್ತು ಬರ್ಬೋದಿಲ್ಲ ಅಂತಂದರೆ ನಾಳೆ ತೊಗೊಂಡೋಗ್ಬೇಕಿಲ್ಲ. ನಾನು ಹೇಳಿದ್ದಾರೆ ಬೆಂಗಳೂರು ಪಾರ್ಟಿಯವರು, ಅವರೊಂದು 25 ಕೆ ಜಿ ಹೇಳಿದ್ದಾರೆ. ಆಮೇಲೆ ಹಿರಿಸೇವರು ಮತ್ತು ಇವತ್ತೊಂದು 10 ಕೆ ಜಿ ಬರ್ತಿದ್ದಾರೆ. ಸೇಲ್ ಆಗ್ತಾಯಿದೆ, ಚೆನ್ನಾಗಿ ಹೋಗ್ತಾಯಿದೆ. ಹುಳಗಳು ಕೂಡ ಚೆನ್ನಾಗಿ ಹೋಗ್ತಾಯಿದೆ. 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀರಾ? ಈಗ ನೋಡಿ ಇದು 2 ಇಲ್ಲಿ ಮಾಡಿದ್ದೀವಿ, ಇಲ್ಲೊಂದು ಮಾಡಿದ್ದೀವಿ, ಅಲ್ಲೊಂದು 4 ಇಲ್ಲೇ ಮಾಡಿದ್ದೀವಿ. ಕೆಳಗಡೆ ಇನ್ನೊಂದು ತೋಟದಲ್ಲಿ, ಕೆಳಗಡೆ ನಮ್ಮದೇ ತೋಟ ಇದೆ, ಅಲ್ಲೊಂದು ಒಳ್ಳೆ ದೊಡ್ಡದೊಂದು ಪಾಲ್ಟ್ರೇಷನ್ ಮಾಡಿದ್ದೀವಿ. ಅಲ್ಲೂ ಕೂಡ ಹೆಚ್ಚು ಕಡಿಮೆ ನನಗೆ ಒಂದು ವರ್ಷದಲ್ಲಿ ಒಂದು 2000 ಕೆ ಜಿವರೆಗೂ ಸಿಗುತ್ತೆ. 2,500 ಕೆ ಜಿವರೆಗೂ ಸಿಗುತ್ತೆ. ಅಷ್ಟು ಕಂಪ್ಲೀಟ್ ಸೇಲ್ ಮಾಡ್ಬೇಕಂತಾನೆ ಮಾಡಿರೋದು. ಈಗ ಇಲ್ಲ ಇಷ್ಟೆಲ್ಲ ಹುಳ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ. ಅಂದರೆ ಇವಾಗ ಈ ಮೇನ್ ಗೊಬ್ಬರ ಅಂತಂದರೆ ಕುರಿ ಗೊಬ್ಬರ ಮತ್ತು ಹಸು ಗೊಬ್ಬರಗಳನ್ನೇ ನೀವು ಬೇರೆ ನೋಡಿ. ಈಗ ನಿಮಗೆ ಗೊತ್ತಾಗ್ತಾಯಿದೆ ನೋಡಿ, ಇದೆಲ್ಲ ಕುರಿದೆ. ಇದು ಬೇರೆ ಇಲ್ಲಿ ಬೇರೆಯವ್ರು ಅವ್ರಿಗೆ ರೈತರು ಬರ್ತಾರಲ್ಲ, ನೋಡ್ತಾರೆ, ಅವ್ರು ಗೊತ್ತಾಗುತ್ತೆ. ಅವ್ರಿಗೆ ಯಾವ ಗೊಬ್ಬರ ಹಾಕ್ತಾಯಿದ್ದಾರೆ ಇವ್ರಿಗೆ, ಅವ್ರಿಗೂ ಎಲ್ಲ ಗೊತ್ತಾಗ್ಬಿಡುತ್ತೆ. ತಿಪ್ಪೆ ಗೊಬ್ಬರ ಆ ಥರ ಯೂಸ್ ಮಾಡಲ್ಲ. ಅಲ್ಲ, ತಿಪ್ಪೆ ಗೊಬ್ಬರ ಹಾಕ್ಬೋದು, ಏನು ತೊಂದರೆ ಇಲ್ಲ. ಈಗ ತಿಪ್ಪೆ ಗೊಬ್ಬರ ಇದ್ರೂ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದೇನು ತಿನ್ನಲ್ಲ ಅಂತ ಏನು ಹೇಳಲ್ಲ, ಅದು ತಿನ್ನುತ್ತೆ. ಅಂದರೆ ಅದರಲ್ಲಿ ಕಲ್ಲು ವೇಸ್ಟೇಜು. ಈ ಎರೆಹುಳಲ್ಲಿ ಮೇನ್ ಕ್ವಾಲಿಟಿ ಹೌದೌದು ಮೇನ್ ಎರೆಹುಳನ ಬೇರೆ ಬ್ರೀಡ್ ಯಾವುದೇ ಹೇಳೋದು. ಈಗ ನೋಡಿ ಸೌತ್ ಆಫ್ರಿಕನ್ ಬ್ರೀಡ್ ಆದರೆ ತುಂಬ ಚೆನ್ನಾಗಿ ತಿನ್ನುತ್ತೆ ಅಂತೇಳಿ ನಾವು ಟ್ರೈನಿಂಗಲ್ಲಿ ಹೋದಾಗೆಲ್ಲ ಕೇಳ್ಕೊಂಡಿದ್ವಿ. ಆಮೇಲೆ ಇದು ತುಂಬ ಲಾಂಗ್ ಬರುತ್ತೆ ಹುಳ, ದಪ್ಪ ಆದಮೇಲೆ ತುಂಬ ಲಾಂಗ್ ಇರುತ್ತೆ. ಒಳ್ಳೆ ನಮಗೆ ಹುಳನೂ ಮಾರಾಟಕ್ಕೆ ಕೊಡುವಾಗ ಆಮೇಲೆ ದಪ್ಪ ಸಿಗುತ್ತೆ. ತೋರಿಸಿ ಒಂದು ಹುಳನ ಕೈಗೆ ಎತ್ಕೊಂಡು ಎಷ್ಟು ದಪ್ಪ ಇರುತ್ತೆ, ಎಷ್ಟು ಉದ್ದ ಇರುತ್ತೆ ನೋಡಿ. ಇದೆಲ್ಲ ಇದು ಮೀಡಿಯಮ್ ಇರೋವಂಥದ್ದು. ಇದು ನೋಡಿ ಇದೆಲ್ಲ ಮೀಡಿಯಮ್ ಇದೆ. ಹಂಗೆ ನೋಡಿ ಒಂದೊಂದೇ ಹಿಡಿಯೋದು ಬೇಡ. ನೋಡಿ ಇದೆಲ್ಲ ಎರೆಹುಳನೇ ಇದೆ. ಸತ್ತೋಗುತ್ತೆ ಅಂತನಾ? ಅಲ್ಲ ಏನಿಲ್ಲ. ನೋಡಿ ಇದೆಲ್ಲ ಎರೆಹುಳನೇ ಇದು. ನೋಡಿ ಈ ತಳಿನೇ ಹಾಕಬೇಕು ಅಂತ ನಿಮ್ಗೆ ಯಾರು ಗೈಡ್ ಮಾಡಿ? ಈಗ ನಾವು ಸುಮಾರು ಒಬ್ಬರು ಸೌತ್ ಆಫ್ರಿಕಾ ಅವ್ರ ಮಗ ಇದ್ರಂತಲ್ಲಿ, ಅವ್ರ ಕಡೆಯಿಂದ ತರಿಸಿ ಅವರು ವ್ಯವಸಾಯ ಥರ ನಮ್ಮ ಥರನೇ ಮಾಡ್ತಾಯಿದ್ದಾರೆ. ಸೇಲ್ಗೆಲ್ಲ ಕೊಡ್ತಾರೆ ಅವರು. ನಾವು ಸ್ಟಾರ್ಟಿಂಗ್ ಅವ್ರ ಹತ್ರನೇ ಸೇಲ್ಗೆ ತೊಗೊಂಡು ಬಂದಿದ್ದು. ನಾವು ಸ್ಟಾರ್ಟಿಂಗ್ ತರಬೇಕಾದ್ರೇ ಒನ್ ಟೈಮ್ ಒಂದು 40,000 ರೂಪಾಯಿದು ಈ ಥರ ಎಲ್ಲ ತೊಗೊಂಡು ಬಂದ್ವಿ. ತಗೊಂಬಂದ್ಬಿಟ್ವಿ. ಆಮೇಲೆ ಸ್ಟಾರ್ಟಿಂಗ್ ಒಂದು 10,000 ರೂಪಾಯಿ ತೊಗೊಂಬಂದಿದ್ವಿ ಅಷ್ಟೇ. ತಗೊಂಬಂದ್ಬಿಟ್ಟು ಅವ್ರು ಚೀಲದಲ್ಲಿ ಕೊಟ್ಟರು, ಪ್ಲಾಸ್ಟಿಕ್ ಚೀಲದಲ್ಲಿ ಕೊಟ್ಬಿಟ್ಟು ಗೊಬ್ಬರ ಸಮೇತನೇ ಕೊಡ್ತಾರೆ ಅವರು. ಸೇಮ್ ಅವ್ರು ಏನು ಪದ್ಧತಿ ಮಾಡಿದ್ರು ಅದನ್ನೇ ನಾವು ಅವ್ರು ನೋಡ್ಕೊಂಡು ಅವರು ಹೇಳಿದ್ರು ಮಾಡಿ ಇದೇ ರೀತಿ ಮಾಡಿ ಅಂತ ಹೇಳ್ಕೊಟ್ಟಿದ್ರು ನಮಗೆ. ನೀವು ಟ್ರೈನಿಂಗ್ ತಗೊಂಡು? ಹೌದೌದು, ನಾನು ಬೇರೆ ಕಡೆ ಎಲ್ಲ ತಿಳ್ಕೊಂಡು ನಾನು ಮಾಡಿದ್ದು. ಏಕ್ದಮ್ ಗೊತ್ತಾಗಲ್ಲ ಮಾಡೋಕ್ಕೆ. ಈಗ ಇಷ್ಟೊಂದೆಲ್ಲ ನಾವು ಮಾಡೋಕ್ಕೆ ನಮಗೇನು ಗೊತ್ತಾಗುತ್ತೆ. ನಾವು ಅವ್ರ ಹತ್ರ ಎಲ್ಲ ನೋಡಿಕೊಂಡು ಒಂದು 4-5 ಕಡೆ ಸುತ್ತಾಡಿದೆ. ನಾನು 4-5 ಕಡೆ ಸುತ್ತಾಡಿ GKVKಗೆ ಹೋದೆ, ಮತ್ತು ಮಾಗಡಿ GKVKಗೆ ಹೋಗಿದ್ದೆ. ಮಾಗಡಿ GKVK ಹೋಗಿ ಮೊನ್ನೆ ಮಾತಾಡಿದಾಗ ನಾನು ಅವರು ಕೂಡ ಹೇಳಿದ್ರು, ನಮ್ಮ ನಂಬರೆಲ್ಲ ತೊಗೊಂಡ್ರು ಅವರು. ಕಸ್ಟಮರ್ಸ್ ಎಲ್ಲ ಬರ್ತಾರೆ, ನಿಮ್ಮ ಹತ್ರ ಎರೆಹುಳ ಸಿಗೋದನ್ನ ಕಳಿಸ್ಕೊಡ್ತೀವಿ ಅಂತ ನಂಬರ್ ಕೂಡ ತೊಗೊಂಡ್ರು ಅವ್ರು ನಮ್ಮದು. ಈ ಎಲ್ಲ ಕಡೆ ಹೋದ ಕಡೆ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಹೋಗ್ತಾಯಿದೆ. ಹುಳನೂ ಹೋಗ್ತಾಯಿದೆ, ಗೊಬ್ಬರನೂ ಕೇಳ್ತಾಯಿದ್ರೆ. ಗೊಬ್ಬರ ಇನ್ನೂ ಕೊಡೋಕ್ಕಾಗ್ತಿಲ್ಲ. ಗೊಬ್ಬರ ಇನ್ನೊಂದು ಮಂತಲ್ಲಿ ಗೊಬ್ಬರ ಸ್ಟಾರ್ಟ್ ಆಗ್ತದೆ. ನೋಡಿ ಈ ಹುಳ, ಇದು ತೆಂಗಿನ ಗಿಡ ಕೊಡೆಯುವಂಥದ್ದು. ಅದು ಈ ಹುಳ ಅದೇನಾರ ಬಂದು ಇದಕ್ಕೆ ಬಂದರೆ ಬಿದ್ದು ಸತ್ತೋಗ್ಬಿಡುತ್ತದೆ. ವರ್ಮಿ ವಾಶ್ಗೆ ಅದು ಹೊಡೆದ್ರೆ ಸಾಕು, ಆ ಹುಳಕ್ಕೆ ಇದು ತೆಂಗಿನ ಗಿಡ ಕೊಡೆಯೋದು, ಗಿಡನೇ ಹಾಳು ಮಾಡಿಬಿಡುತ್ತದು. ಸ್ಪ್ರೇ ಮಾಡಿದ್ರೆ ಸಾಕು, ಅದಕ್ಕೆ ಹುಳನೇ ಸತ್ತೋಗಿರ್ತವೆ. ರೈತರಿಗೆ ಅದೊಂದು ತೊಂದರೆ. ಅದು ರೈತರುಗಳು ಏನಾರ ಬೇಕು ಅಂತಂದರೆ ನೀವು ಯಾವ ರೀತಿ ಪ್ಯಾಕ್ ಮಾಡಿಕೊಡ್ತೀರಾ ಸರ್? ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಟ್ಟು, ಪ್ಲಾಸ್ಟಿಕ್ ಚೀಲದಲ್ಲಿ ಗೊಬ್ಬರ ಸಮೇತನೇ ಹಾಕೋದು. ಗೊತ್ತಾಗತ್ತಲ್ಲ, ಕೆ ಜಿ ಲೆಕ್ಕ ಹಾಕ್ಬಿಟ್ಟು ವೆಯ್ಟ್ ಮಾಡ್ಬಿಟ್ಟು ಕೊಡ್ತೀವಿ. ಕೆ ಜಿ ಯಾವ ಥರ ವೆಯ್ಟ್ ಮಾಡ್ತೀರಾ? ಈಗ ಒಂದು ಜಲ್ಡಿ ಇರುತ್ತೆ, ನಮ್ಮ ಜಲ್ಡಿ ಇದೆ. ಜಲ್ಡಿನಲ್ಲಿ ಗೊಬ್ಬರ ಬೇರೆ ಆಗುತ್ತೆ, ಹುಳ ಬೇರೆ ಆಗುತ್ತೆ. ಆ ಥರ ಮಾಡಿಕೊಡ್ತೀವಿ. ಬರೀ ಹುಳನೇ ಬೇಕಂದರೆ
ಹುಳನೇ ನಾವು ಯಾರೂ ಅಷ್ಟು ಇಷ್ಟಪಡಲ್ಲ, ಬರೀ ಹುಳ ತೊಗೊಂಡೋಗಿ ಸತ್ತೋಗ್ಬಿಡುತ್ತೆ ಹುಳಗಳು. ಹಂಗಾಗಿ ನಾವೇನು ಮಾಡ್ತೀವಿ, ಗೊಬ್ಬರ ಸಮೇತ ಕೊಡ್ತೀವಿ. ಗೊಬ್ಬರ ಅದು ಒಂದು 20% ಗೊಬ್ಬರನೇ ಇರುತ್ತೆ, 80% ಹುಳ ಇರುತ್ತೆ. ಆ ಥರನೇ KG ಕೊಡೋದು, ಎಲ್ಲರೂ ಕೊಡೋದು ಹಾಗೇ. ಈಗ ಈ ಅಮೆಜಾನ್ ಇವರೆಲ್ಲ ಕೊಡ್ತಾರೆ, ಆ ಹುಳಗಳು ಬರೀ ಬಾಕ್ಸ್ಗಳೆಲ್ಲ ಹಾಕ್ಕೊಟ್ಟಿರ್ತಾರೆ. ಆ ಹುಳಗಳೆಲ್ಲ ಸತ್ತೋಗಿರುತ್ತೆ, ರೈತರಿಗೆ ಹೋಗೋಷ್ಟೊತ್ತೆ ಹುಳ ಸತ್ತೋಗಿರುತ್ತೆ. ನನಗೆ ಸುಮಾರು ಜನ ಕಂಪ್ಲೇಂಟ್ ಹೇಳ್ತಾರೆ ಬಂದವರು, ಸರ್ ನಾವು 2 kg ತೊಗೊಂಬಂದಿದ್ವಿ, ಸತ್ತೋಗಿದೆ. ಬಿಡದಿಯವ್ರ ಮೊನ್ನೆ ಹೆಂಗೆ ಹೇಳಿದ್ರು, ಬಿಡದಿಯವ್ರು ನಮ್ಮ ಹತ್ರ 2 kg ತೊಗೊಂಡ್ರು, ಬರೀ 2 kg ಬಂದು ತೊಗೊಂಡೋಗಿದ್ದು. ಅವ್ರು ಹೇಳಿದ್ರು ಈ ಥರ ಹುಳಗಳೆಲ್ಲ ಸತ್ತೋಗಿತ್ತು, ಹಂಗಾಗಿ ನಾನು ನೋಡಿಕೊಂಡು ನಿಮ್ಮ ಹತ್ರ ಹೆಂಗೆ ಕೆಲಸ ಮಾಡುತ್ತೆ ನೋಡ್ಕೊಂಡು ಮತ್ತೆ ತೊಗೊಳ್ತೀನಿ ಅಂತೇಳಿ ಅವ್ರು ಬರೀ 2 kg ತೊಗೊಂಡೋದ್ರು. ಹಾಗೆ ಬರೀ ಅಮೆಜಾನಲ್ಲಿ ಇವರೆಲ್ಲ ಕೊಡೋದು, ಫ್ಲಿಪ್ಕಾರ್ಟಲ್ಲಿ ಅವರೆಲ್ಲ ಕೊಡ್ತಾರಲ್ಲ, ಪ್ಯಾಕಿಂಗ್ ಸರಿಯಾಗಿ ಆಗಿರಲ್ಲ. ಮತ್ತು ಅದು ಉಸಿರಾಡಬೇಕಲ್ಲ, ಅದನ್ನು ಉಸಿರಾಡಿಲ್ಲ ಅಂದ್ರೆ ಸತ್ತೋಗುತ್ತೆ. ಅದು ಉಸಿರಾಡೋ ಥರ ಪ್ಯಾಕಿಂಗ್ ಮಾಡಬೇಕು. ಅಮೆಜಾನಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಡೈರೆಕ್ಟಾಗಿ ರೈತರ ಹತ್ರ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ. ಆಮೇಲೆ ನಾವು ಕೂಡ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಅವ್ರಿಗೆ, ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ಅವ್ರು ಎಷ್ಟು ಕೇಳ್ತಾರೆ, ದೂರದವ್ರು ಏನಾದರೂ ವರ್ಮಿ ವಾಶ್ ಎಲ್ಲ ಬೇಕು, ಈಗ 100 ಲೀಟ್ರ್ 200 ಲೀಟ್ರ್ ವರ್ಮಿ ವಾಶ್ ಕಳಿಸ್ಕೊಡಿ ಅಂದರೆ ನಾವು ಇದರಲ್ಲಿ ಕಳಿಸ್ಕೊಡ್ತೀವಿ, ಕೊರಿಯರಲ್ಲಿ ಇಲ್ಲ ಟ್ರಾನ್ಸ್ಪೋರ್ಟಲ್ಲಿ ಹಾಕಿ ಕಳಿಸ್ಕೊಡ್ತೀವಿ. ಓಕೆ, ಕರ್ನಾಟಕದ ಯಾವುದೇ ಮೂಲೆ ಯಾರು ಕೇಳಿದ್ರು, ಎಲ್ಲಿ ಕೇಳಿದ್ರು ಕಳಿಸ್ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ. ಅದಕ್ಕೆ ಚಾರ್ಜಸ್ ಮಾಡಬೇಕು, ಇಲ್ಲಾಂದ್ರೆ ನಾವು ಹಂಗೆ ಮಾಡೋಕ್ಕಾಗಲ್ಲ. ದೂರದವ್ರಿಗೆಲ್ಲ ಅವ್ರು ಕೊಡೋ ದುಡ್ಡು ಕೂಡ ನಮಗೆ ಇದಾಗಲ್ಲ, ಹಂಗಾಗಿ ಚಾರ್ಜಸ್ ಮಾಡ್ತೀವಿ. ಅದಕ್ಕೆ ಅದು ಏನು ಚಾರ್ಜಸ್ ಬೀಳುತ್ತೆ ಆ ಚಾರ್ಜಸ್ ಅವ್ರು ಕೊಡಬೇಕು. ಓಕೆ.